Hello, sisters and brothers. Today we will discuss about option trading. Why stop loss hunting at support and resistance levels only. ಸೊ ನೋಡೋಣ ಇವತ್ತು ಒಂದು ಟಾಪಿಕ್ ಬಗ್ಗೆ ಏನು ಸ್ಟಾಪ್ ಲಾಸ್ ಹಿಟ್ ಮಾಡ್ತಾ ಇರ್ತಾರಲ್ಲ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಮತ್ತೆ ಸೆಲ್ಲರ್ಸ್. ಸೊ ಆ ಟಾಪಿಕ್ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅದ್ರ ಅದನ್ನ ಬಿಟ್ಟು ಇನ್ನೊಂದು ಟಾಪಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ತರ ನಾವು ಡ್ರಾ ಮಾಡ್ಕೋಬೇಕು, ಪ್ಲಸ್ ಯಾವ ನಮ್ದು ಮೈನ್ ವಾಲ್ಯೂಮ್ ಬಗ್ಗೆ ಮತ್ತೆ ಓಐ ಅನಾಲಿಸಿಸ್ ಬಗ್ಗೆ ಆಪ್ಷನ್ ಚೈನ್ ಅನ್ನು ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಓಕೆನಾ, ಲೆಟ್ಸ್ ಬಿಗಿನ್ ವಿತ್ ಟಾಪಿಕ್. ಓಕೆ, ಟುಡೇ ಸೊ ಏನ್ ಮಾಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹಾಕೊಂತಿರ್ತೀರ. ಓಕೆ, ಇಲ್ಲಿ ರಿಜೆಕ್ಟ್ ಆಗಿದೆ, ಸೊ ಇಲ್ಲಿ ರಿಜೆಕ್ಟ್ ಆಗಿದೆ, ಇಲ್ಲಿ ರಿಜೆಕ್ಟ್ ಆಗಿದೆ ಅಂತ ನೀವು ಸಿಂಪಲ್ ಆಗಿ ಏನು ಲೈನ್ಸ್ ಎಲ್ಲ ಡ್ರಾ ಮಾಡ್ಕೊಂಡಿರ್ತೀರ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಅಂತ ಅನ್ಕೊಂಡಿದ್ದೀರಾ. ಓಕೆ, ಇದೊಂದು ಸಪೋರ್ಟ್ ಅಂತ ಅನ್ಕೊಂತೀರಾ. ಓಕೆ, ಇದೊಂದು ಸಪೋರ್ಟ್ ಅಂತ ಅನ್ಕೊಂತೀರಾ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿ ನೀವು ಡ್ರಾ ಮಾಡ್ಕೊಂಡಿರ್ತೀರ. ಬಟ್ ಎಕ್ಸಾಕ್ಟ್ ಆಗಿ ಅಲ್ಲಿ ಯಾಕೆ ಕೆಲವೊಂದು ಟೈಮಲ್ಲಿ ಟ್ರೇಡ್ ರಿಜೆಕ್ಷನ್ ಟ್ರೇಡ್ ತಗೋಬೇಕಾದ್ರೆ ಮತ್ತೆ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಮತ್ತೆ ಬ್ರೇಕ್ಔಟ್ ಆಯ್ತು ಅಂತ ಹೇಳಿ ಒಂದು ಟ್ರೇಡ್ ತಗೊಂಡ್ರೆ ಮತ್ತೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರುತ್ತೆ, ಸ್ಟಾಪ್ ಲಾಸ್ ಹಿಟ್ ಮಾಡ್ತಾರೆ. ಸೊ ನಾವು ಯಾವ ತರ ನಾವು ಅವಾಯ್ಡ್ ಆಗಬೇಕು, ಯಾವ ತರ ನಾವು ಕನ್ಫರ್ಮೇಶನ್ ಆಗಿ ನಾವು ಟ್ರೇಡ್ ತಗೋಬೇಕು. ಸೊ ಎನಿವೆ ಬ್ರೇಕ್ಔಟ್ ಟ್ರೇಡ್ ಸಮ್ ಟೈಮ್ಸ್ ವರ್ಕ್ ಆಗುತ್ತೆ, ಸಮ್ ಟೈಮ್ಸ್ ವರ್ಕ್ ಆಗಲ್ಲ. ಸೊ ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು, ಎಲ್ಲಿಂದ ನಾವು ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತು ಆಪ್ಷನ್ ಚೈನ್ ಅಂತ ಒಂದು OI ಡೇಟಾ ಸಿಗುತ್ತೆ ಅಂತ. NSE ಆಪ್ಷನ್ ಚೈನ್ ನಾನು ಪ್ರಿಫರ್ ಮಾಡೋದು. ಬೇರೆ ಎಲ್ಲೂ ನೀವು ಆಪ್ಷನ್ ಚೈನು ಮತ್ತೆ ಕೆಲವೊಂದೆಲ್ಲ ಸಿಗುತ್ತೆ, ಬಟ್ NSE ಇದು ಬೆಸ್ಟ್. ಅದು ಆಕ್ಚುಲಿ ಡಿಲೇ ಇರುತ್ತೆ, ಬಟ್ ನಿಮ್ಗೆ ಏನಾಗುತ್ತೆ ಒಂದು 5 to 10 minutes ಡಿಲೇ ಇರುತ್ತೆ, ಬಟ್ ನಿಮ್ಗೆ ಎಕ್ಸಾಕ್ಟ್ ಡೇಟಾ ಅಂತಾನೆ ಹೇಳಕ್ ಹೋಗಲ್ಲ ಇದರಲ್ಲಿ. ಸೊ ನಿಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಎನಿವೆ ನೀವು ಇಲ್ಲಿ ಹಾಕೊಂಡಿರ್ತೀರ. ಎಲ್ಲ ಹಾಕೊಂಡಿರ್ತೀರಾ, ಚಾರ್ಟ್ ನೋಡ್ ಹಾಕೊಂಡಿರ್ತೀರ. ಚಾರ್ಟ್ ನೋಡ್ ಹಾಕೊಂಡಾಗ ನೀವೇನ್ ಮಾಡ್ಬೇಕು, ಚಾರ್ಟ್ ನೋಡ್ ಹಾಕೊಂಡಿದ್ರ ಓಕೆ ಎಕ್ಸಾಕ್ಟ್ ಆಗಿ ವರ್ಕ್ ಆಗ್ತಿದೆ, ಓಕೆ ಇಲ್ಲಿ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪೋರ್ಟ್ ಇದೆ ಅಂತ ಹೇಳಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿರ್ತೀರ. ಬಟ್ ಸ್ಟಾಪ್ ಲಾಸ್ ಹಂಟಿಂಗ್ ರೆಸಿಸ್ಟೆನ್ಸ್ ಯಾವುದು, ಸಪೋರ್ಟ್ ಯಾವುದು ಅಂತ ನಾವು ಡೇಟಾ ನೋಡಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಇರಬೇಕು. ಆ ಟೈಮಲ್ಲಿ ಎಲ್ಲಿರ್ಬೇಕು ಅಂತಂದ್ರೆ, ನಾವು ಆಪ್ಷನ್ ಚೈನ್ ನೋಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೊಂಡ್ರೆ ಒಂದು ವ್ಯಾಲ್ಯೂ ಇರುತ್ತೆ ಅದರಲ್ಲಿ. ಸೊ ಎಲ್ಲಿ ರಿಜೆಕ್ಟ್ ಆಗ್ಬೋದು ಅಂತ ಹೇಳಿ ನಮ್ಗೆ ಒಂದು ಆಪ್ಷನ್ ಚಾನಲ್ ಡೇಟಾ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಎನಿವೆ ಎಲ್ಲ ನಿಮ್ಗೆ ಕಾಲ್ ಅಂದ್ರೆ ಯಾವುದು, ಪುಟ್ ಅಂದ್ರೆ ಯಾವುದು, ಇನ್ ದ ಮನಿ ಎಲ್ಲಿರುತ್ತೆ, ಔಟ್ ಆಫ್ ದಿ ಮನಿ ಎಲ್ಲಿರುತ್ತೆ ಇನ್ ಆಪ್ಷನ್ ಚೈನ್ ಅಲ್ಲಿ, ನಿಮ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ಸೊ ಜಸ್ಟ್ ನಾವು ಬಿಗಿನರ್ಸ್ ಕೆಲವೆಲ್ಲ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತಂದ್ರೆ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ ಏನ್ ಮಾಡ್ತೀರಾ ನೀವು, ಈಗ ಲೆಫ್ಟ್ ಸೈಡ್ ಇರೋದಿಲ್ಲ ಕಾಲ್ ಸೈಡ್ ಅಂತ ಅನ್ಕೊಳ್ಳಿ. ಓಕೆನಾ, ಸಿ. ಓಕೆ, ಇದು ರೈಟ್ ಸೈಡ್ ಇರೋದಿಲ್ಲ ಪಿ ಅಂತ ಅನ್ಕೊಳ್ಳಿ. ಓಕೆನಾ, ಇಲ್ಲಿ ಏನಾಗುತ್ತೆ, ಸೊ ನಿಮ್ಗೆ ಏನನ್ಸುತ್ತೆ, ಇಲ್ಲಿ ಏನು 1,85,000 OI ಡೇಟಾ ಇದೆ. ಸೊ ಇಲ್ಲಿ ಏನು ಬೈಯರ್ಸ್ ಇದಾರೆ ಅಂತ ಅನ್ಕೋಬಾರ್ದು. ಇಲ್ಲಿ ಆಲ್ವೇಸ್ ನಾವು ಥಿಂಕ್ ಮಾಡ್ಬೇಕಾದ್ರೆ ಯಾರ ಬಗ್ಗೆ ಅಂತ ಅಂದ್ರೆ, ಇಲ್ಲಿ ಸೆಲ್ಲರ್ಸ್ ಬಗ್ಗೆ, ಬೈಯರ್ಸ್ ಬಗ್ಗೆ ಅಲ್ಲ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಸೆಲ್ಲರ್ಸ್ ಬಗ್ಗೆ. ಯಾವ ಕಡೆ ಸೆಲ್ಲರ್ಸ್, ಇದು ಪಿ, ಇದು ಸಿ. ಸಿ ಅಂತಂದ್ರೆ ಏನಂತ ಅರ್ಥ, ನೀವು ಅರ್ಥ ಮಾಡ್ಕೋಬೇಕು. ಇದು ರೆಸಿಸ್ಟೆನ್ಸ್ ಲೆವೆಲ್, ಇದು ರೆಸಿಸ್ಟೆನ್ಸ್ ಲೆವೆಲ್, ಇದು ರೆಸಿಸ್ಟೆನ್ಸ್ ಲೆವೆಲ್, ಇದು ರೆಸಿಸ್ಟೆನ್ಸ್ ಲೆವೆಲ್, ಇದೆಲ್ಲ ಏನ್ ಬಂತು, ಇದು ಸಪೋರ್ಟ್ ಲೆವೆಲ್, ಇದೆಲ್ಲ ಸಪೋರ್ಟ್ ಲೆವೆಲ್, ಇದೆಲ್ಲ ಸಪೋರ್ಟ್ ಲೆವೆಲ್. ಸಪೋರ್ಟ್ ಅಲ್ಲಿ ಇರೋರು ಯಾರು, ಪಿ ಸೆಲ್ ಮಾಡೋರು. ರೆಸಿಸ್ಟೆನ್ಸ್ ಅಲ್ಲಿ ಇರೋರು ಯಾರು, ರೆಸಿಸ್ಟೆನ್ಸ್ ಯಾರು, ಸಿ ಸೆಲ್ ಮಾಡೋರು. ಸಿ ಸೆಲ್ ಮಾಡೋರು, ಸಿ ಸೆಲ್ ಮಾಡಿದ್ದಾರೆ ಅಂತ ಅಂದ್ರೆ ಬೈಯಿಂಗ್ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ ನಮಗೆ? ಸಿ ಸೆಲ್ ಮಾಡಿದ್ರೆ ಬೈಯಿಂಗ್ ಆಪರ್ಚುನಿಟಿ ನಮಗೆ ಎಲ್ಲಿ ಸಿಗುತ್ತೆ? ನೀವೇ ಯೋಚನೆ ಮಾಡಿ. ಸಿ ಸೆಲ್ ಮಾಡ್ತಿದ್ದಾರೆ ಅಂದ್ರೆ ನಾವು ಪುಟ್ ಸೈಡ್ ಬೈ ಮಾಡಬೇಕು ಅಂತ ಅರ್ಥ ಆಗ್ತಾ ಇದೆಯಾ? ಪಿ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಏನ್ ಮಾಡ್ಬೇಕು, ಸಿ ಬೈ ಮಾಡ್ಬೇಕು ಅಂತ ಅರ್ಥ. ಸಿ ಬೈ ಮಾಡ್ಬೇಕು ಅಂತ ಅರ್ಥ. ಇದು ಆಪೋಸಿಟ್, ಸ್ವಲ್ಪ ಡೋಂಟ್ ಕನ್ಫ್ಯೂಸ್. ಓಕೆನಾ, ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ.
ಪಿ ನ ಸೆಲ್ ಮಾಡೋರು ಯಾರು? ಮಾರ್ಕೆಟ್ ಏನಂತ ಇರುತ್ತೆ? ಅಪ್ ಟ್ರೆಂಡ್ ಆರ್ ಸೈಡ್ ವೇಸ್ ಏನಂತ ಅವರು ಪಿ ಏನಕ್ಕೆ ಸೆಲ್ ಮಾಡ್ತಾರೆ? ಪಿ ಏನಕ್ಕೆ ಸೆಲ್ ಮಾಡ್ತಾರೆ ಹೇಳಿ? ಪ್ರೀಮಿಯಂನ ಏನು ಫುಲ್ ಅವರು ಇದನ್ನ ಮಾಡೋದಕ್ಕೆ. ಓಕೆನಾ? ಈಗ ಒಂದು 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಇರುತ್ತೆ. ಈಗ ಒಂದು ಪಿ ಸೆಲ್ ಮಾಡ್ತಾರೆ. ಪಿ ಸೆಲ್ ಮಾಡಿದಾಗ ಅವ್ರಿಗೆ ಡಿಕ್ರೀಸ್ ಆಗಬೇಕು. ಯಾವುದು? ಪ್ರೀಮಿಯಂ ಡಿಕ್ರೀಸ್ ಆದ್ರೆ ಸೆಲ್ಲರ್ಸ್ಗೆ ಪ್ರಾಫಿಟ್. ಅದೇ ಸಿ ಪ್ರೀಮಿಯಂ ಇನ್ಕ್ರೀಸ್ ಆದ್ರೆ ಬೈಯರ್ಸ್ಗೆ ಪ್ರಾಫಿಟ್. ಅವಾಗ ನಾವು ಪಿನ ಏನು ನಿಮಿಷ ಓಕೆ, ಇಲ್ಲಿ ನೋಡಿ, ಪಿನ ಯಾವಾಗ ನಾವು ಸೆಲ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ಸಿ ಬೈ ಮಾಡ್ಬೋದು. ಸಿನ ಯಾವಾಗ ನಾವು ಸೆಲ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಪಿ ಬೈ ಮಾಡ್ಬೋದು. ಇಷ್ಟೇ ಕಾನ್ಸೆಪ್ಟ್ ಇರೋದ್ರಿ, ಇಷ್ಟೇ ಕಾನ್ಸೆಪ್ಟ್ ಇರೋದು. ಬಟ್ ನಾವು ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಯಾವಾಗ ನಾವು ಬೈ ಮಾಡಬೇಕು, ಅದೇ ಕ್ವಶನ್ ಇರೋದಲ್ವಾ. ಈಗ ನೋಡಿ ಇಲ್ಲಿ ಏನು ರೆಸಿಸ್ಟೆನ್ಸ್ ಅಂತ ಅನ್ಕೊಂತೀರಾ, ಇದು ಸಪೋರ್ಟ್ ಅಂತ ಅನ್ಕೊಂತೀರಾ. ಈಗ ನೀವು ಏನ್ ಅನ್ಕೊಂತೀರಾ? ಇಲ್ಲಿ ಯಾರಿದ್ದಾರೆ? ಸೆಲ್ಲರ್ಸ್ ಇದ್ದಾರೆ. ಯಾರು ಇಲ್ಲಿ ಸೆಲ್ ಮಾಡ್ತಾರೆ ಹೇಳಿ? ನೀವೇ ಹೇಳಿ, ಯಾರು ಇಲ್ಲಿ ಸೆಲ್ ಮಾಡ್ತಾರೆ? ಯಾರು ಸೆಲ್ ಮಾಡ್ತಾರೆ ಹೇಳಿ? ಸಿನವರು ಸೆಲ್ ಮಾಡಿದ್ರೆ ಇಲ್ಲಿರೋ ಪ್ರೀಮಿಯಮ್ಮು ಎಲ್ಲ ಅವ್ರಿಗೆ ಬರುತ್ತೆ. ಸೊ ನಾವು ಅವಾಗ ಆ ಟೈಮಲ್ಲಿ ಏನ್ ಮಾಡಬೇಕು? ಪಿನ ಬೈ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಆಪ್ಷನ್ ಚೈನ್ ಅಲ್ಲಿ ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಈ ಸೈಡ್ ಏನಿದೆಯೋ ಈ ಸೈಡ್ ಏನಿದೆಯೋ ಎಲ್ಲ ಏನಿದೆಯೋ ಈ ಸೈಡ್ ಇರೋದೆಲ್ಲ ಏನು ಅಂತಾರೆ? ಸಿ ಸೆಲ್ಲರ್ಸ್. ಕಾಲ್ ರೈಟರ್. ಅರ್ಥ ಆಗ್ತಿದ್ಯಾ? ಇಲ್ಲಿರೋರು ಏನಂತಾರೆ? ಪುಟ್ ರೈಟರ್. ಈ ಕಡೆ ಇರೋರೆಲ್ಲ ಪುಟ್ ರೈಟರ್. ಓಕೆನಾ? ಪುಟ್ ರೈಟರ್. ಇವಾಗ ಪುಟ್ ರೈಟರ್ ಆಕ್ಟಿವೇಟ್ ಆದಾಗ ನಾವೇನ್ ಮಾಡ್ಬೇಕು? ಸಿ ಬೈ ಮಾಡ್ಬೇಕು. ಕಾಲ್ ರೈಟರ್ ಆಕ್ಟಿವೇಟ್ ಆದಾಗ ಏನ್ ಮಾಡ್ಬೇಕು? ಪುಟ್ ಬೈ ಮಾಡ್ಬೇಕು. ಅಷ್ಟೇ ಕಾನ್ಸೆಪ್ಟ್. ಉಲ್ಟಾ ತಿಳ್ಕೋಬೇಕು. ಇದು ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ರಿಪೀಟ್ ಮಾಡಿ, ಬೇಕಾದ್ರೆ ವಿಡಿಯೋ ನೋಡಿ. ಎಲ್ಲಿ ನಾವು ಸಿಇ ಈ ಬೈಯರ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಡೇಟಾ ಇರೋದೆಲ್ಲ ಸೆಲ್ಲರ್ಸ್ ಡೇಟಾ. ಇಲ್ಲಿರೋದು ಸೆಲ್ಲರ್ಸ್ ಡೇಟಾ. ಯಾರ್ದು ಡೇಟಾ? ಪಿ ಡೇಟಾ, ಸಿ ಡೇಟಾ. ಅಷ್ಟು ತಿಳ್ಕೊಂಡ್ಬಿಟ್ರೆ ನೀವು ಆಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈಸಿಯಾಗಿ ಡ್ರಾ ಮಾಡ್ಕೋಬಹುದು. ಸೊ ನೀವು OA ಡೇಟಾ ಹೇಗೆ ನೋಡ್ತಾ ಇದ್ದೀರಾ? ಈ ಕಡೆ ಓಕೆ, ಇಲ್ಲಿ ಬೈಯರ್ಸ್ ಸಿ ಜಾಸ್ತಿ ಇದಾರೆ, ಇಲ್ಲಿ ಸಿ ಜಾಸ್ತಿ ಇದಾರೆ, ಇಲ್ಲಿ ಸಿ ಜಾಸ್ತಿ ಇದಾರೆ. ಯಾರು ಜಾಸ್ತಿ ಇದಾರೆ? ಬೈಯರ್ಸ್ ಅಲ್ಲ, ಸೆಲ್ಲರ್ಸ್ ಅಂತ ಅನ್ಕೋಬೇಕು. ಅವಾಗ ನೀವು ಇಲ್ಲಿ ಪುಟ್ ಕಡೆ ತಗೋಬೇಕು, 1.20 ಇದಾರೆ, ಈ ಕಡೆ ತಗೊಂಡ್ಬಿಟ್ರೆ ಉಲ್ಟಾ ಇದು ಬಂದ್ಬಿಡುತ್ತೆ ನಮ್ಗೆ. ಅಲ್ವೇ ಇಲ್ಲ, ಪುಟ್ ರೈಟರ್ ಮಾಡಿದಾಗ ಉಲ್ಟಾ ಇಲ್ಲಿ ಬೈ ಮಾಡ್ಬೇಕು. ಇಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಬೈ ಮಾಡ್ಬೇಕು, ಇಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಬೈ ಮಾಡ್ಬೇಕು. ವಿ ಆರ್ ಬೈಯಿಂಗ್, ನಾಟ್ ಸೆಲ್ಲಿಂಗ್. ಓಕೆ, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಇಲ್ಲಿ ಮುಖ್ಯವಾಗಿ ನೀವು ಒಂದು ತಪ್ಪು ಮಾಡ್ತಿದ್ದೀರಾ. ಓಕೆ, ಏನ್ ತಪ್ಪು ಮಾಡ್ತಿದ್ದೀರಾ ಅಂದ್ರೆ, ಕೆಲವೊಂದು ಟೈಮು ನೀವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತಪ್ಪು ಮಾಡಬೇಡಿ. ಏನು ಗೊತ್ತಾ? ಇಲ್ಲಿ ನೋಡಿ, 24,150, 24,50, 24,950, 24,850, 250, ಈ ತರ 50 ಅನ್ನೋದನ್ನೆಲ್ಲ ಸ್ಟ್ರೈಕ್ ಪ್ರೈಸ್ನೆಲ್ಲ ಮರೆತ್ಬಿಡಿ. ಇವತ್ತಿಂದಾನೆ ಮರ್ತೇ ಬಿಡಿ. ನಿಮ್ದು ವಾಚ್ ಲಿಸ್ಟ್ ಅಲ್ಲಿ ಯಾವತ್ತೂ ಹಾಕೋಬೇಡಿ. 50 ಅನ್ನೋದೆಲ್ಲ ಹಾಕೊಳ್ಳೇಬೇಡಿ. ನಿಫ್ಟಿ ಬಗ್ಗೆ ಮಾತಾಡ್ತಿದ್ದೀನಿ. ಬ್ಯಾಂಕ್ ನಿಫ್ಟಿಲಿ ಏನಿವೆ ಆ 50 ಅನ್ನೋ ಕಾನ್ಸೆಪ್ಟೇ ಇಲ್ಲ ಬಿಡಿ. ಡೈರೆಕ್ಟ್ 100 ಏನು ನಿಮಗೆ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಬಟ್ ನಿಫ್ಟಿನಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು ಸ್ಟ್ರೈಕ್ ಪ್ರೈಸ್ ನೀವು ಚೂಸ್ ಮಾಡ್ಬೇಕಾದ್ರೆ. ಎನಿವೆ, ಸೊ ಆಲ್ವೇಸ್ ನೀವೇನ್ ಮಾಡ್ತೀರಾ? ATM ಅಲ್ಲಿ ತಗೊಂತೀರಾ. ATM ಅಲ್ಲೂ ಇಮಿಡಿಯೇಟ್ ATM ಅಲ್ಲಿ 150 ಇದೆ,
ಚೂಸ್ ಮಾಡ್ಬಿಡ್ತೀರಾ, ತಗೊಂಡ್ಬಿಡ್ತೀರಾ. ಅಲ್ಲಿ ಪ್ರೀಮಿಯಮ್ ಇನ್ಕ್ರೀಸ್ ಆಗಲ್ಲ. ಇಲ್ಲಿ ಚಾರ್ಟ್ ಏನು ಮೂವ್ ಆಗ್ತಾ ಇದೆ, ಬಟ್ ಏನಕ್ಕೆ ನಮ್ಗೆ ಇಲ್ಲಿ ಮೂವ್ ಆಗ್ತಿಲ್ವಲ್ಲ 150ನಲ್ಲಿ, ನಿಮಗೆ ಗೊತ್ತಾಗ್ತಿರಲ್ಲ ಏನಕ್ಕೆ ಕಾನ್ಸೆಪ್ಟ್ ಅಂತ. ಓಕೆನಾ? ಇಲ್ಲಿ ನೋಡಿ 200ಅಲ್ಲೂ 150ನಲ್ಲಿ ಜಸ್ಟ್ ಕಂಪೇರ್ ಮಾಡಿ, ಎಷ್ಟು ಓಎಜ್ ಇದೆ, ಎಷ್ಟು ವಾಲ್ಯೂಮ್ ಇದೆ ನೋಡಿ. ಇಲ್ಲೇ ಜಸ್ಟ್ ಇಲ್ಲಿ ನೋಡಿ 54,000 ಇದೆ 150ನಲ್ಲಿ. ಓಕೆನಾ? ಅದೇ 200ನಲ್ಲಿ ಎಷ್ಟಿದೆ ನೋಡಿ, 4 ಎಷ್ಟು ಬೇಕಾದ್ರೂ ಹೇಳ್ಬೋದು ನೀವು ನೋಡಿ. 1,85,000 OA ಇಂಟ್ರೆಸ್ಟ್ ಇದೆ. ಅಲ್ಲಿ ಯಾರು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಏನು? OA ಇಂಟ್ರೆಸ್ಟ್, ಓಪನ್ ಇಂಟ್ರೆಸ್ಟ್ ಅಂತಾರಲ್ಲ, ಇಂಟ್ರೆಸ್ಟ್ ಅಂದ್ರೆ ಏನು? ರೈಟ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಆ ಲೆವೆಲ್ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇದಾರೆ ಸೆಲ್ ಮಾಡೋದಕ್ಕೆ. ಬಟ್ ಈ ಲೆವೆಲ್ ಅಲ್ಲಿ ಅಷ್ಟು ಅವರು ವರಿ ಮಾಡಲ್ಲ 15ನಲ್ಲಿ. ಇದೊಂಥರ ಏನು ಕಾನ್ಸೆಪ್ಟ್, ಇದು ರೌಂಡ್ ಲೆವೆಲ್ಸ್ ಇದಾವಲ್ಲ ನಿಫ್ಟಿನಲ್ಲಿ, 200, 100, 000, 900, ಇದೆಲ್ಲ ಒಂಥರ ಏನು ಟೆಕ್ನಿಕಲ್ ನಂಬರ್ಸ್ ಅಂತಾನೆ ಹೇಳ್ಬೋದು. ಈ ನಂಬರ್ಸ್ ಅಲ್ಲೇ ಆಕ್ಟಿವೇಟ್ ಆಗ್ತಾರೆ. ಆ ಆಕ್ಟಿವೇಟ್ ಆಗೋ ಟೈಮಲ್ಲಿ ನೀವು ಈ ನಂಬರ್ಸ್ನ ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ರೆ ನಿಮಗೊಂದು ಇಲ್ಲಿ ರಿಜೆಕ್ಷನ್ ಆಗ್ಬೋದು, ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಅಂತ ನಿಮಗೆ ಒಂದು ತಾಳ್ಮೆ ಬರುತ್ತೆ. ಆ ತಾಳ್ಮೆ ಬಂದ್ಬಿಟ್ರೆ ನೀವು ಆರಾಮಾಗಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಆಗ್ತೀರ. ಇಲ್ಲಿ ನೋಡಿ, ಓಕೆ 200 ಬಂದೆ, 250 ಹೇಗಿದೆ ನೋಡಿ, 250 150 ಸೇಮ್ ಇದೆ. ಅದೇ 300 ಬನ್ನಿ, 2 lakhs. ಅರ್ಥ ಆಗ್ತಿದ್ಯಾ ಏನ್ ಹೇಳ್ತಾ ಇದೀನಿ ಅಂತ? ವಾಲ್ಯೂಮ್ ನೋಡಿ, ವಾಲ್ಯೂಮ್ ಕಂಪೇರ್ ಮಾಡಿ. ಇಲ್ಲಿ 36,000 ಇದೆ, ಅದೇ 250ನಲ್ಲಿ 13,000 ಇದೆ, ಅದೇ 300ಅಲ್ಲಿ 30,000. ನೀವೇ ಕಂಪೇರ್ ಮಾಡ್ಬೋದು. ಓಕೆನಾ? ವಾಲ್ಯೂಮ್ ಯಾವಾಗ ಜಾಸ್ತಿ ಇರುತ್ತೆ ಅಂತಂದ್ರೆ ಯಾವ ಲೆವೆಲ್ಸ್ ಅಲ್ಲಿ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ವಾಲ್ಯೂಮ್ ಇರುತ್ತೆ. ಓಪನ್ ಇಂಟ್ರೆಸ್ಟ್ ಇರಲ್ವೋ ಅಲ್ಲಿ ವಾಲ್ಯೂಮ್ ಇರಲ್ಲ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 10 lakhs, ಇಲ್ಲಿ ಆಲ್ಮೋಸ್ಟ್ 10 lakhs ಡಿಫ್ರೆನ್ಸ್ ಇದೆ ಇಲ್ಲಿ 150ಗೂ 200ಗೂ. ಸೊ ನೀವು ಎಲ್ಲಿವರೆಗೂ ವೇಟ್ ಮಾಡಬೇಕು? 200ವರೆಗೂ ವೇಟ್ ಮಾಡಬೇಕು. ಸಪೋಸ್ ಈಗ ಏನ್ ಮಾಡ್ತೀರಾ? ಸೊ ಇಲ್ಲಿಗೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ 173 ಇದೆ, 1,73,000 OA ಇದೆ. ಅದೇ ವಾಲ್ಯೂಮ್ ನೋಡಿ, ವಾಲ್ಯೂಮ್ ಬಂದಾಗ 38 lakhs. ಈ 150ನಲ್ಲಿ 19 lakhs. ಇಲ್ಲಿ 51,000 ಅಷ್ಟೇನೆ ಇರೋದು ಓಪನ್ ಇಂಟ್ರೆಸ್ಟ್. ಅಷ್ಟೇ ಜನ ಇಂಟ್ರೆಸ್ಟ್ ಇರೋದಲ್ಲಿ ಯಾವುದಕ್ಕೆ? ಓಪನ್ ಇಂಟ್ರೆಸ್ಟ್ 150ನಲ್ಲಿ. ಸೊ ನಾವು ಯಾವ್ದು ಚೂಸ್ ಮಾಡ್ಬೇಕು? ನೀವೇ ಡಿಸೈಡ್ ಮಾಡಿ. ಸೊ ನಾವು ಯಾರು ಜಾಸ್ತಿ ಎಲ್ಲಿರ್ತಾರೋ ಅಲ್ಲಿ ಸ್ಟ್ರೈಕ್ ಪ್ರೈಸ್ ತಗೋಬೇಕೋ, ಇಲ್ಲೆಲ್ಲ ತಗೋಬೇಕಾ? ನೀವೇ ಯೋಚನೆ ಮಾಡಿ. ಎಲ್ಲ ತಗೋಬೇಡಿ. 150ನಲ್ಲಿ ಯಾವತ್ತೂ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಲೇಬೇಡಿ. ಅಲ್ಲಿ ವಾಲ್ಯೂಮ್ಸು ಕಡಿಮೆ ಇರುತ್ತೆ, ಓಪನ್ ಇಂಟ್ರೆಸ್ಟು ಕಡಿಮೆ ಇರುತ್ತೆ. ಸೊ ಇಲ್ಲೇನಾದ್ರು ತಗೊಂಡ್ರೆ ನೀವು ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಇಟ್ಟಾಗೆ ಆಗ್ತೀರಾ. ಯಾಕೆಂದ್ರೆ ನೀವು 150ಗೆ ಏನೋ ತಗೊಂಡಿರ್ತೀರಾ, ಓಕೆ, ಅಲ್ಲಿ ಏನು ಪ್ರೀಮಿಯಮು ಏನೋ ಇನ್ಕ್ರೀಸ್ ಆಗ್ತಾ ಇರ್ತಾ, ಇನ್ಕ್ರೀಸ್ ಆಗಿದ್ದಾಗ ಏನಾಗುತ್ತೆ, ನೆಕ್ಸ್ಟ್ ಲೆವೆಲ್ ಹುಡುಕ್ತಾ ಇರ್ತಾರ ಅವ್ರು. ಅಲ್ಲಿಂದ ರಿಜೆಕ್ಟ್ ಮಾಡೋಣ, ಇಲ್ಲಿಂದ ರಿಜೆಕ್ಟ್ ಮಾಡೋಣ ಅಂತ. ಓಕೆ, ಈಗ 100 ಸಪೋಸ್ ಇಲ್ಲಿ 120 ಇದೆ, 173 ಇದೆ. ಸಪೋರ್ಟ್ ಯಾವುದು? ಇಲ್ಲಿ ನೀವೇ ಹೇಳಿ, ಸಪೋರ್ಟ್ ಯಾವುದು ಇಂಪಾರ್ಟೆಂಟ್ ಇಲ್ಲಿರೋದು? ಮೇನ್ ಸಪೋರ್ಟ್ ಈಗ ಈ ಲೆವೆಲ್ಸ್ ಹೋಗ್ತಾ ಇದೆ. ಸೊ ಇಲ್ಲಿಗೆ ಬಂದಾಗ ನೀವು ಏನೇ ಆದ್ರೂ ಡಿಸೈಡ್ ಮಾಡಬೇಕು. ಇಲ್ಲಿಗೆ ಬಂದಾಗಲೇ ಡಿಸೈಡ್ ಮಾಡಬೇಕು. 100 ಇದು ನೋಡಿ, 200 ಇರೋದು ನಿಮಗೆ ಸೆಕೆಂಡ್ ಸಪೋರ್ಟು. ಇದೆಲ್ಲ ನಿಮ್ಗೆ ಏನಾಗುತ್ತೆ, ಸೆಕೆಂಡ್ ಸಪೋರ್ಟ್ ಇರೋದನ್ನ ಸ್ಟಾಪ್ ಲಾಸ್ ಹಂಟಿಂಗ್. ಆಕ್ಚುಲಿ ಸಪೋರ್ಟ್ ಇರೋದು ಇದು. ಇಲ್ಲಿಂದ ಇಲ್ಲಿಗೆ ಬಂದು ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ, ಹಿಟ್ ಮಾಡ್ತಾನೆ. ಸೊ ವೆರಿ ಕೇರ್ಫುಲ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವೆರಿ ಕೇರ್ಫುಲ್. ರೌಂಡ್ ನಂಬರ್ ಅಲ್ಲಿ ನೀವು ಯಾವತ್ತು ಡಿಸೈಡ್ ಮಾಡಬೇಕು, ವೆಯ್ಟ್ ಮಾಡಿ ವಾಪಸ್ ಬಂದಾಗ ಇಮ್ಮಿಡಿಯೇಟ್ 100 ಲೈನ್ ಟಚ್ ಆಯ್ತು ಇಮ್ಮಿಡಿಯೇಟ್ ಟ್ರೇಡ್ ತಗೊಳಕಲ್ಲ. ರಿಜೆಕ್ಷನ್ ಟ್ರೇಡ್ ಯಾವತ್ತು ಆ ತರ ಪ್ಲಾನ್ ಮಾಡಕೋಬೇಡಿ. ವೆಯ್ಟ್ ಮಾಡಿ, ಹೋಲ್ಡ್ ಆದ್ಮೇಲೆ ಒಂದು ಕನ್ಫರ್ಮೇಶನ್ ತಗೊಳ್ಳಿ. ಕನ್ಫರ್ಮೇಶನ್ ತಗೊಂಡ ಆದ್ಮೇಲೆ ಎಂಟ್ರಿ ತಗೊಳ್ಳಿ. ಎಂಟ್ರಿ ಯಾವ ತರ ಚೂಸ್ ಮಾಡಬೇಕು? ಸೊ 100 ಅಲ್ಲಿ 200 ಅಲ್ಲೇ ಚೂಸ್ ಮಾಡಬೇಕು. 150, 50 ಇವೆಲ್ಲ ಮರ್ತ್ಬಿಡಿ, ಇವತ್ತೇ ಮರ್ತ್ಬಿಡಿ.
50 ಅನ್ನೋ ಸ್ಟ್ರೈಕ್ ಪ್ರೈಸ್ನೇ ಮರ್ತ್ಬಿಡಿ. ಓನ್ಲಿ ಹಂಡ್ರೆಡ್ಸ್ ಏನು ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು. ಓಕೆನಾ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಆಪ್ಷನ್ ಚೈನ್ ನೋಡಿ, ನಾವು ಎಕ್ಸಾಕ್ಟ್ ಆಗಿ ಎಲ್ಲಿ ರಿಜೆಕ್ಷನ್ ಆಗುತ್ತೆ, ಯಾವ ತರ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡಿ ವೆಯ್ಟ್ ಮಾಡೋದು ಅದನ್ನ ನೋಡೋಣ. ಓಕೆನಾ, ಈಗ ನೀವೇನ್ ಮಾಡ್ತೀರಾ, ಓಕೆ ಟ್ರೇಡಿಂಗ್ ವ್ಯೂಗೆ ಬರೋಣ. ಸೊ ಇಲ್ಲಿ ತುಂಬಾ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಎಲ್ಲ ಇದೆ. ಈ ಒಂದು ಕೆಲಸ ಮಾಡ್ತೀನಿ, ಸೊ ಇದೆಲ್ಲ ತೆಗೆದುಕೋಣ. ಇರ್ಲಿ ಒಂದು ನಿಮಿಷ, ಇದು ಆಪ್ಷನ್ ಚೈನ್ ನೋಡ್ಕೊಂಡು, ಇದು ನಿಫ್ಟಿ ಆಪ್ಷನ್ ಚೈನ್. ನಿಮಗೇನು ಕನ್ಫರ್ಮೇಶನ್ ಬೇಕು ಅಂದ್ರೆ ನಿಫ್ಟಿ ಇದು 5th ಡಿಸೆಂಬರ್ ನಿಯರೆಸ್ಟ್ ಎಕ್ಸ್ಪೈರಿ ಯಾವ್ದಿರುತ್ತೋ ಅದನ್ನ ಹಾಕೊಳ್ಳಿ, ಇಲ್ಲಿ ಅನಲೈಸ್ ಮಾಡಿ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ 24,150 ಇದೇನು ಏನ್ ಅಂತ ಹೇಳಿದೀನಿ, 150 ಮರ್ತ್ಬಿಡಿ, 100 ಇಲ್ಲಾಂದ್ರೆ 200 ಇವೆರಡು ನೋಡ್ಕೊಳ್ಳಿ. ಈಗ ನೀವು 100, ಈಗ ಪ್ರೈಸ್ ಎಲ್ಲಿದೆ, 200 ನಿಯರ್ ಬೈ. 200 ಒಂದು ಲೈನ್ ಹಾಕೊಂಡ್ರಿ, 200 ಒಂದು ಲೈನ್ ಹಾಕೊಳ್ಳಿ, ಇದೊಂದು 200 ಲೈನ್ ಅಂತ ಮಾಡಿ. ನಾನೀಗ 15 ಮಿನಿಟ್ಸ್ ಇದೆ. ಓಕೆನಾ, 15 ಮಿನಿಟ್ಸ್ ಟೈಮ್ ಫ್ರೇಮ್, ಒಂದು 200 ಒಂದು ಲೈನ್ ಹಾಕೊಳ್ಳಿ. ಓಕೆನಾ, ಹಾಕೊಳ್ಳಿ 200 ಲೈನ್ ಹಾಕೊಂಡೆ. 200 ಲೈನ್ ನೆಕ್ಸ್ಟ್ ಏನಿದೆ, 200 ಅಲ್ಲಿ ನೀವೇನು ಅನಲೈಸ್ ಮಾಡಬೇಕು, ಓಕೆ 185 ಈಗ ರೆಸಿಸ್ಟೆನ್ಸ್ ಲೆವೆಲ್ ಇದ್ದಾನೆ. ಸೊ ಇಲ್ಲಿ 120 ಇದ್ದಾನೆ. ಈಗ ಯಾರು ಜಾಸ್ತಿ ಇದ್ದಾರೆ ನೀವೇ ಯೋಚನೆ ಮಾಡಿ. ಸೊ ಇದು ಕೀಪ್ ಆನ್ ಚೇಂಜಿಂಗ್. ಓಕೆ, ಇದು ಇವತ್ತು ಏನಿದೆಯೋ ಈ ಡೇಟಾದ ಮೇಲೆ ನಾನು ಹೇಳ್ತಾ ಇರೋದು. ಇದು ಕೀಪ್ ಆನ್ ಚೇಂಜಿಂಗ್. 5 ಮಿನಿಟ್ಸ್ ಟು 10 ಮಿನಿಟ್ಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಎಕ್ಸಾಕ್ಟ್ ಡೇಟಾ ನಿಮಗೆ ಸಿಗಲ್ಲ ಇಲ್ಲಿ. ಸೊ ಅನಲೈಸ್ ಮಾಡಬೇಕಾದ್ರೆ ನಿಮಗೆ ಒಂದು 1 ವೀಕಿಂದು ನೀವು 5 ಸ್ಟ್ರೈಕ್ಸ್ದು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಈಗ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಡೇಟಾ ಮಾಡ್ತಾ ಹೋಗೋಣ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇದನ್ನೇನಂತಾರೆ ರೆಸಿಸ್ಟೆನ್ಸ್, ಇದನ್ನೇನಂತಾರೆ ಸಪೋರ್ಟ್. ಇಲ್ಲಿ ಈ ಲೆವೆಲ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಇದೆಯಾ ಸಪೋರ್ಟ್ ಇದೆಯೋ ನೀವೇ ಯೋಚನೆ ಮಾಡಿ. ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಏನ್ ಚಾನ್ಸಸ್ ಇದೆ, ರಿಜೆಕ್ಷನ್ ನೋಡಿ, ಇಲ್ಲಿಂದ ಬಂದಿದ್ದಾನೆ. ಸೊ ಎಲ್ಲಿ ರಿಜೆಕ್ಷನ್ ಆಗ್ಬೋದು, ಈ 200 ಲೆವೆಲ್ ಎಕ್ಸಾಕ್ಟ್ 200 ಬಂದ್ಬಿಟ್ಟು ಇಲ್ಲಿಂದನೇ ರಿಜೆಕ್ಷನ್ ಆಗಲ್ಲ, ಇಲ್ಲಿ ಪ್ರೈಸ್ ಆಕ್ಷನ್ ಆಗುತ್ತೆ. ಒಂದು ಬ್ರೇಕ್ಔಟ್ ಒಂದು ಆಗ್ಬಿಟ್ಟು ಆಮೇಲೆ ಬಂತಾನೆ 200 ಲೆವೆಲ್ ನೋಡಿ, ಇಲ್ಲಿಂದ ಬರ್ತಾನೆ, ಬಂದು ಮತ್ತೆ ಹಿಂಗ್ ಹೋಗಿ, ಮತ್ತೆ ಹಿಂಗ್ ಹೋಗಿ 200 ಲೆವೆಲ್ಗೆ ಬರ್ತಾನೆ. ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಒಳ್ಳೆ ಓಕೆ ಈ ಲೈನ್ ಇದೆಯಲ್ಲ, ಈ ಲೈನು ಓಕೆ, ಇದನ್ನ ದಾಟ್ಕೊಂಡು ಮೇಲೋದ. ಸೊ ಇಲ್ಲಿ ನಾನು ಎಂಟ್ರಿ ತಗೊಂತೀನಿ, ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಹೋದ, ಎಲ್ಲ ಬಯರ್ಸ್ನ ಅಟ್ರಾಕ್ಟ್ ಮಾಡ್ದ. ಇಲ್ಲ ಬಯರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಏನಕ್ಕೆ, ಅವ್ನು ಸೆಲ್ ಮಾಡೋದಕ್ಕೆ. ಅವ್ನು ಏನಕ್ಕೆ ಸೆಲ್ ಮಾಡಬೇಕು, ಅವ್ನು ಪ್ರಾಫಿಟ್ ಬುಕ್ ಮಾಡ್ಕೊಳೋದಕ್ಕೆ. ಪ್ರಾಫಿಟ್ನ ಯಾವ ತರ ಬುಕ್ ಮಾಡ್ಕೊತಾನೆ, ಅವನು ಹಂತವಾಗಿ ಬರ್ತಾನೆ. ಈಗ ಬಯರ್ಸ್ನ ಅಟ್ರಾಕ್ಟ್ ಮಾಡ್ದ, ಬಯರ್ಸ್ನ ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಇಲ್ಲೇ ಇರುತ್ತೆ. ಸೊ ಅವನೇನ್ ಮಾಡ್ಬೇಕು, ಬಂದ ನನ್ ಸ್ವಲ್ಪ ತೋರಿಸ್ತಾನೆ, ಇನ್ನೊಬ್ರು ಬಯರ್ಸ್ನ ಕರಿತಾನೆ. ಅವನು ಬ್ರೇಕ್ಔಟ್ ಬಂದ, ಕನ್ಫರ್ಮ್ ಟ್ರೇಡ್ ಅಂತ ಬಯರ್ಸ್ನ ತಗೊಂಡು ಇಲ್ಲಿ ಬಂದು ಇಲ್ಲಿ ಬರ್ತಾನೆ, ಆವರೇಜ್ ಮಾಡ್ತೀರಾ, ಮತ್ತೆ ಇಲ್ಲಿ ಬರ್ತಾನೆ, ಇಲ್ಲೂ ಆವರೇಜ್ ಮಾಡ್ತೀರಾ, ಮತ್ತೆ ಬರ್ತಾನೆ, ಆವರೇಜ್ ಮಾಡ್ತೀರಾ, ಸ್ಟಾಪ್ ಲಾಸೇ ಇರಲ್ಲ. ನಿಧಾನವಾಗಿ ಕಚ್ಚಿ ಬರ್ತಾನೆ. ಇದು ಯಾವ ಲೆವೆಲ್ಲು, 23,900. ಏನ್ ಮಾಡ್ತಾನೆ, 23,900 ಎಲ್ಲಿದ್ದಾನೆ, 23,900 ಇಲ್ಲಿದ್ದಾನೆ. ಸಪೋರ್ಟ್ ನೋಡ್ತಾನೆ, ಸಪೋರ್ಟ್ ನೋಡಿ ಇಲ್ಲಿದ್ದಾನೆ, ಸಪೋರ್ಟ್ ಮೇಜರ್ ಸಪೋರ್ಟ್ ಇಲ್ಲಿದ್ದಾನೆ. ಓಕೆ 24,000 ಅಲ್ಲೇ ಸಪೋರ್ಟ್ ಇದ್ದಾನೆ, ಮೇಜರ್ ಸಪೋರ್ಟ್ ಇಲ್ಲೇ ಇದ್ದಾನೆ. ಇಲ್ಲಿವರೆಗೂ ಬರ್ತಾನೆ 2,77,000. ಇಲ್ಲಿ ನೋಡಿ, ಈ 950 ಎಲ್ಲ ಬಿಟ್ಬಿಡಿ, 24,000 ಎಲ್ಲಿದ್ದಾನೆ, 24,000 ಇದು. ಇಲ್ಲೊಂದು ಲೈನ್ ಹಾಕ್ಬಿಡಿ ಸ್ಟ್ರಾಂಗ್, ಇದೊಂದು ಸ್ಟ್ರಾಂಗ್ ಆಯ್ತು, 24,000 ಎರಡು ಸ್ಟ್ರಾಂಗ್ ಆಯ್ತಲ್ಲ. ಈಗ ನಿಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಸಿಗ್ತಾ, ನೀವು ಯಾವ ಚಾರ್ಟ್ ನೋಡು ಹಾಕೊಂಡ್ರು ಸ್ವಲ್ಪ ವೇರಿ ಆಗುತ್ತೆ. ಬಟ್ ಡೇಟಾ ನೋಡಿ ಹಾಕೊಳ್ಳಿ,
ನೋಡಿ ಯಾವ ತರ ನಿಮಗೆ ಡೇಟಾ ಸಿಕ್ಬಿಡ್ತು. ಇದೇ ನಿಮಗೆ ಮೇಜರ್ ರೆಸಿಸ್ಟೆನ್ಸ್, ಇದೇ ನಿಮಗೆ ಮೇಜರ್ ಸಪೋರ್ಟ್. ಮೇಜರ್ ಸಪೋರ್ಟ್ ಅಂತ ಸಿಕ್ಕಿದಾಗ ನೀವೇನ್ ಮಾಡಬೇಕು, ಓಕೆ, ಈಗ ಈ ರೇಂಜ್, ಓಕೆ, 24,000 ಮತ್ತೆ ಏನಾಯ್ತು, ಓಕೆ, 24,000 ಇಂದ 24,000 ಇಲ್ಲಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ದಿದೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ 24,300. ಓಕೆ, 24,300 ನಾನು ಹೇಳಿದ್ನಲ್ವಾ, ಇಲ್ಲಿ ನಿಮಗೆ ಇಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಅಂಟ್ ಮಾಡ್ಕೊಂಡು ಬಂದು 300 ವರೆಗೂ ಬರ್ತಾನೆ. 300 ಎಲ್ಲಿದೆ, ಅಲ್ಲಿ ಒಂದು ಸ್ವಲ್ಪ ಲೈನ್ ಹಾಕೊಳ್ಳಿ, ಈ ಲೈನ್ ಹಾಕೊಳ್ಳಿ. ಬರೇ ಟಿಪ್ಪು ಅಂತ ಹುಡುಕ್ತಾ ಹೋದಾಗ ಅಲ್ಲಿ ನಾವು ಯಾಮಾರ್ತೀವಿ. ಇವ್ಯಾವ ಟಿಪ್ಪು ಚಾರ್ಟ್ಸಿಗೆ ಓಕೆ, ಬಟ್ ಡೇಟಾನು ನಮಗೆ ಬೇಕು. ಏನಕ್ಕೆ, ಸ್ಟಾಪ್ ಲಾಸ್ ಅಂತ ಯಾವಾಗ ಆಗುತ್ತೆ, ಎಲ್ಲಾಗ್ಬೋದು. ನಾವು ಅನಾಲಿಸಿಸ್ ಮಾಡ್ಬೇಕಾಗಿರೋದು ಸೆಲ್ಲಿಂಗ್ ಸೈಡ್, ಬೈಯಿಂಗ್ ಸೈಡ್, ಇವತ್ತು ಮಾರ್ಕೆಟ್ ಯಾರು ಜಾಸ್ತಿ ಇದ್ದಾರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಅಂತ ನೋಡಿದಾಗ ನಿಮಗೆ ಕರೆಕ್ಟ್ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಟ್ರೆ ಸಾಕಲ್ವಾ. ನಾವು ಯಾವ ಕಡೆ ಟ್ರೇಡ್ ತಗೋಬೇಕು, ಯಾವ ಕಡೆ ನಾವು ಹೋಲ್ಡ್ ಮಾಡಬೇಕು ಟ್ರೇಡ್ ತಗೊಂಡ್ಮೇಲೆ ಒಂದು ಸ್ವಲ್ಪ ಐಡಿಯಾ ಬರುತ್ತಲ್ವಾ. ನೋಡಿ ಇಲ್ಲಿ ಮೇಜರ್ ಸಪೋರ್ಟ್ ಇದೆ, ಓಕೆನಾ. ಕರೆಕ್ಟ್ ಫಸ್ಟ್ ಲೆವೆಲ್ ನಾವು ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ OI ಡೇಟಾ ನೋಡಿ. ಓಕೆ, 150 ಇದೆ, 150 ನಾವು ಮಾಡ್ತಿದ್ದೀನಿ. ನಾನೇನ್ ನೋಡ್ಬೇಕು, 200 ನೋಡ್ಬೇಕು. 200 ಅಲ್ಲಿ ಎಷ್ಟಿದೆ, ಓಕೆ, ಇಲ್ಲಿ ಜಸ್ಟ್ 120 ಇದೆ. ಕಂಪೇರ್ ಟು ಸೆಲ್ಲರ್ ಸೈಡ್ 185 ಇದೆ. ಸೊ ಇವತ್ತು ಕರೆಂಟ್ ಸ್ಟ್ರೈಕ್ ಪ್ರೈಸ್ ಇರೋದ್ರಿಂದ 185 ಮೇಜರ್ ರೆಸಿಸ್ಟೆನ್ಸ್. ಸೊ ನೋಟ್ ಇಟ್ ಡೌನ್. 200 ಜಸ್ಟ್ ಡಯಲ್ ಮಾರ್ಕೆಟ್. ದೆನ್ 200 ಆದ್ಮೇಲೆ ನೆಕ್ಸ್ಟ್ ಸಪೋರ್ಟ್ ಯಾವ್ದಿದೆ, ಓಕೆ, 2,77,000, 24,000 ಅಲ್ಲಿದೆ. 24,000 ಒಂದು ಸಪೋರ್ಟ್ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ, ಅದನ್ನ ಆಪೋಸಿಟ್ ಬನ್ನಿ. 24,300 ಎಲ್ಲಿದೆ, 300 ಗಿಂತ ಮುಂಚೆ ಇಲ್ಲಿ ಡೇಟಾ ನೋಡ್ಬೇಕು, ರೆಸಿಸ್ಟೆನ್ಸ್. ಈ ಡೇಟಾ ನೋಡಿದೀರಾ, ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ಎಲ್ಲಿ ನಿಮ್ಗೆ ಕಾಣುತ್ತೋ ಅಲ್ಲಿ ಒಂದು ಲೈನ್ ಹಾಕೊಳ್ಳಿ. ಇಷ್ಟು ಕೆಲಸ ಮಾಡಕ್ಕಾಗಲ್ಲ ಡೈಲಿ, ಇಷ್ಟು ಕೆಲಸ ಮಾಡಕ್ಕಾಗಲ್ಲ. ಈ ಲೈನ್ ಹಾಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಈಗ ಪ್ರೈಸ್ ಇಲ್ಲಿದೆ. ಸಪೋಸ್ ಈಗ ಯಾವ ತರ ನೀವು ಪ್ಲಾನ್ ಮಾಡಬೇಕು ನಾಳೆ ಟ್ರೇಡ್. ಸಪೋಸ್ ಓಕೆ, ಈಗ ನೋಡಿ ಇಲ್ಲಿ ಗ್ಯಾಪ್ ಅಪ್ ಆಯ್ತು ಅಂತ ಅನ್ಕೊಳ್ಳಿ. ನಾಳೆ ಗ್ಯಾಪ್ ಅಪ್ ಆಯ್ತು, ಯಾವ ಲೆವೆಲ್ಗೆ ಆಯ್ತು, ಏನ್ ಭಾರಿ ಅಂತರದಲ್ಲಿ ನಮ್ಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋದಿಲ್ಲ ಎವ್ರಿ ಟೈಮ್. ಏನ್ ಇಲ್ಲಿಂದ ಇಲ್ಲಿ ಗ್ಯಾಪ್ ಅಪ್ ಆಗ್ಬಿಡ್ತು ಯಾವತ್ತೋ ಒಂದಿನ 1000 ಪಾಯಿಂಟ್ಸ್ ಅಂತ ಹೇಳಿ ಎವ್ರಿ ಡೇ ನಿಮ್ಗೆ ಗ್ಯಾಪ್ ಅಪ್ ಆ ಥರ ಸಿಗಲ್ಲ. ಜಸ್ಟ್ ಒಂದು 30, 50, 60 ಅಷ್ಟೇ. ಮ್ಯಾಕ್ಸಿಮಮ್ ಒಂದು 100 ಪಾಯಿಂಟ್ಸ್ ಸಿಗ್ಬೋದು, ಓಕೆನಾ. ಅಷ್ಟು ಸಿಕ್ಕಿದ್ರೆ ನೀವೇನ್ ಮಾಡಿ, ಈಗ ಕರೆಂಟ್ ಲೆವೆಲ್ ಎಷ್ಟಿದೆ, 125 ಇದೆ ಅಂತ ಅನ್ಕೊಳ್ಳಿ. ಓಕೆ, 125 ಒಂದು 150, 200 ಈ ರೇಂಜಲ್ಲಿ ಓಪನ್ ಆಯ್ತು ಅಂದ್ಕೊಳ್ಳಿ. ಇಲ್ಲಿ ವೆಯ್ಟ್ ಮಾಡಿ. ಗ್ಯಾಪ್ ಅಪ್ ಆದ್ರೆ ನಾವು ಅನಾಲಿಸಿಸ್ ಏನ್ ಮಾಡಿದೀವಿ, ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಅಂತ ಅನ್ಕೊಂತ ಇದೀವಿ. ಈಗ ನಿಮ್ಗೆ ಏನ್ ಅನಿಸ್ಬೋದು, ಓಕೆ, ಗ್ಯಾಪ್ ಅಪ್ ಆಯ್ತು, ಇಲ್ಲಿ ಗ್ಯಾಪ್ ಅಪ್ ಆಯ್ತು, ಒಳ್ಳೆ ರೆಡ್ ಕ್ಯಾಂಡಲ್ ಬಂತಲ್ಲಪ್ಪ, ಏನ್ ಮಾಡಿದ್ರು, ನಾವು ಸೆಲ್ಲಿಂಗ್ ಸೈಡ್ ಇವತ್ತು ಪ್ಲಾನ್ ಮಾಡಿದ್ವಿ, ಇಲ್ಲೇ ತಗೊಂಡ್ಬಿಡೋಣ, ಇಲ್ಲಿಂದ ರಿಜೆಕ್ಟ್ ಆಗುತ್ತೆ ಅಂತ ಯಾವತ್ತು ಪ್ಲಾನ್ ಮಾಡ್ಕೋಬಿಡಿ. ಆ ಥರ ಯಾವತ್ತು ಪ್ಲಾನ್ ಮಾಡ್ಬಿಡಿ. ನೋಡಿ ಇದೊಂಥರ ಲೆವೆಲ್, ಇಲ್ಲಿ ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಆಗಿ ಮತ್ತೆ ಇಲ್ಲಿ ಬರುತ್ತೆ, ವೆಯ್ಟ್ ಮಾಡುತ್ತೆ, ಮತ್ತೆ ಬ್ರೇಕ್ಔಟ್ ಆಗುತ್ತೆ, ಮತ್ತೆ ಬ್ರೇಕ್ಔಟ್ ಆಗುತ್ತೆ. ಇದು ನಮ್ದು ಸ್ಟಾಪ್ ಲಾಸ್ ಹಂಟಿಂಗ್ ಪ್ಲೇಸ್. ಸರ್ ಇಲ್ಲೇ ನೋಡ್ಬೋದು, ಇಲ್ಲೇ ತಗೊಂಡ್ಬಿಟ್ಟಿದ್ರೆ ನಾನು ಇಲ್ಲಿವರೆಗೂ ಏನು ಬೈ ಒಂದು 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದಿತ್ತು. ಅದಲ್ವೇ ಇಲ್ಲ ನಾನು ಹೇಳ್ತಾ ಇರೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿಂದ ಸೆಲ್ಲಿಂಗ್ ಆಗಿದೆ ಅಂತ ಅಂದಾಗ ನೆಕ್ಸ್ಟ್ ಇದೊಂದು ರಿಟ್ರೇಸ್ಮೆಂಟ್ ತರ ಬಂದಿದೆ. ಸೊ ಮತ್ತೆ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಡೇಟಾ ನೋಡಿದ್ರೆ ಸೆಲ್ಲಿಂಗ್ ಸೈಡ್ ತೋರಿಸ್ತಿದೆ 2 lakh.
ಬಟ್ ಇಲ್ಲಿ ಸಪೋರ್ಟ್ ಬಂದ್ಬಿಟ್ಟು 2,77 ತೋರಿಸ್ತಾ ಇದೆ. ಸೊ 2,77 ಇಲ್ಲಿ 24 ಅಲ್ಲಿದೆ. ಪ್ರೈಸ್ ನೋಡಿದ್ರೆ ಇಲ್ಲಿದೆ. ಸೊ ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಸೆಲ್ಲರ್ಸ್ನ ಇಷ್ಟೊಂದು ಆಕ್ಟಿವೇಟ್ ಆಗಿರೋರು ಮತ್ತೆ ಇಲ್ಲಿಂದ ಇಲ್ಲಿ ಬಂದಿದಾರಲ್ಲ, ಸೊ ಇಲ್ಲಿಂದ ಆಕ್ಟಿವೇಟ್ ಆಗಿ ಮತ್ತೆ ರಿಜೆಕ್ಷನ್ ಆಗೋ ಚಾನ್ಸಸ್ ಹೈ ಇದೆ ಅಂತ ಹೇಳಿ ಇವತ್ತು ಡೇಟಾ ನೋಡ್ತಾ ಇರೋದು. ಓಕೆ, 24,000 ಅಲ್ಲಿ ಮೇಜರ್ ಸಪೋರ್ಟ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,300. ಈ ಮಾರ್ನಿಂಗು ಬೆಳಗ್ಗೆ 9 ಓಪನ್ ಆದಾಗ ಚೆಕ್ ಮಾಡಿ, OI ಇಂಟ್ರೆಸ್ಟ್ ಮತ್ತೆ ವಾಲ್ಯೂಮ್ಸ್ ಎಲ್ಲ ಚೇಂಜಸ್ ಇರುತ್ತೆ. ಆ ಬೇಸ್ ನೀವು ಅನಾಲಿಸಿಸ್ ಮಾಡಿಕೊಂಡು ನೀವು ಟ್ರೇಡ್ ತಗೋಬಹುದು. ಓಕೆನಾ, ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಸ್ಟಾಪ್ ಲಾಸ್ ಹಂಟಿಂಗ್ ನಾವು ಏನಕ್ಕೆ ಆಗ್ತಾ ಇದೀವಿ ಅಂತ ನಾವೊಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ರೆ, ಸ್ಟಾಪ್ ಲಾಸ್ ಇಂದ ನೀವು ಹೊರಗಡೆ ಬಂದ್ರೆ ಪ್ರಾಫಿಟಬಲ್ ಆಗ್ತೀರಾ. ಪ್ರಾಫಿಟಬಲ್ ಆಗ್ತಾ ನಿಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಕನ್ಸಿಸ್ಟೆನ್ಸಿನೇ ನಮಗೆ ಮೇನ್ ಬೇಕಾಗಿರೋದು. ಸೊ ಡೈಲಿ ಸಿಂಗಲ್ ಟ್ರೇಡ್. ನೀವೇನು ಅನಾಲಿಸಿಸ್ ಮಾಡ್ತೀರಾ, ಸೆಲ್ಲಿಂಗ್ ಸೈಡ್ ನೋಡ್ತೀನಿ ಅಂತ ಅನ್ಕೊಂತಿದ್ದೀರಾ. ಓಕೆ, ಈಗ ಸೆಲ್ಲಿಂಗ್ ಸೈಡ್ ನೋಡಿದಾಗ ನೆಕ್ಸ್ಟ್ ಒಂದೇ ಸೆಲ್ಲಿಂಗ್ ಸೈಡ್ ಬರೋವರೆಗೂ ವೇಟ್ ಮಾಡಬೇಕು, ನಿಮ್ಮ ಲೆವೆಲ್ಸ್ವರೆಗೂ. ಇಲ್ಲಿ ರಿಜೆಕ್ಷನ್ ಆಯಿತು, ಮತ್ತೆ ಹೋಗ್ಬಿಟ್ಟೆ ಬಂತು. ಇಲ್ಲಿ CE ತಗೊಂಡೆ, ಓಕೆ ಇಲ್ಲಿ ರಿಜೆಕ್ಷನ್ ಆಗ್ಬಿಡ್ತು, ಓಕೆ ಇಲ್ಲಿ ಸ್ಟಾಪ್ ಲಾಸ್ ಆಯಿತು, ಆಮೇಲೆ ಮತ್ತೆ ರಿಜೆಕ್ಷನ್ ತಗೊಳೋದು. ಎಲ್ಲ 2, 3, 4 ಟ್ರೇಡ್ ಎಲ್ಲ ತಗೊಳೋದೆಲ್ಲ ಟ್ರೇಡ್ ಪ್ಲಾನ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಟ್ರೇಡ್, ಸಿಂಗಲ್ ಟ್ರೇಡ್ ಮಾಡಿ, ವೆದರ್ ಇಟ್ ಇಸ್ ಪ್ರಾಫಿಟ್ ಆರ್ ಲಾಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲಾಸ್ನು ಅಕ್ಸೆಪ್ಟ್ ಮಾಡಿ, ಪ್ರಾಫಿಟ್ನು ಅಕ್ಸೆಪ್ಟ್ ಮಾಡಿ, ವೆಯ್ಟ್ ಮಾಡಿ ಅಷ್ಟೇ. ಇದೇ ಸಕ್ಸಸ್ಫುಲ್ ಫಾರ್ಮುಲಾ. ನಾನು ಆಲ್ರೆಡಿ ಒಂದ್ಸಲ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಕ್ಸೆಲ್ ಶೀಟ್. ಎಕ್ಸೆಲ್ ಶೀಟ್ ಬಗ್ಗೆ ನಿಮಗೆ ಎಷ್ಟು ಕ್ವಾಂಟಿಟಿ ತಗೋಬೇಕು ಏನೋ ಅಂದ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬೇಕು, ಎಷ್ಟು ಪರ್ಸೆಂಟ್ ಲಾಸಿಗೆ ರೆಡಿ ಆಗಿರ್ತೀರಾ, ಅದ್ರ ಬಗ್ಗೆ ನೀವು ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಅಷ್ಟು ಲಾಸ್ ಬರ್ತಿದ್ಯಾ, ನಾ ಎಕ್ಸಿಟ್. ಅಷ್ಟು ಪ್ರಾಫಿಟ್ ಬರ್ತಿದ್ವಾ, ಎಕ್ಸಿಟ್. ಅವತ್ತಿಂದ ಮುಗೀತು ಡೇ. ಮತ್ತೆ ಕೂತ್ಕೊಳೋದು, ಮತ್ತೆ ಏನು ಚೇಂಜಸ್ ತಲೆ ಓಡಿಸೋದು. ಓಕೆ, ರಿಜೆಕ್ಷನ್ ಆಯಿತು, ಆ ಪ್ಯಾಟ್ರನ್ ಬಂತು, ಈ ಕ್ಯಾಂಡಲ್ ಸ್ಟಿಕ್ ಬಂತು. ಯಾವ ಸ್ಟಿಕ್ಕು ವರ್ಕ್ ಆಗಲ್ಲ ರೀ, ಎಲ್ಲ ಸ್ಟಿಕ್ಕು ನೋಡ್ಬಿಟ್ಟಿರಿ. ಓಕೆನಾ, ಯಾವ ಸ್ಟಿಕ್ಕು ವರ್ಕ್ ಆಗಲ್ಲ. ಓಕೆನಾ, ಒಂದು ಕಾನ್ಸೆಪ್ಟು ಒಂದು ಕೈ ಹಿಡಿಯುತ್ತೆ ನೋಡಿ. ಸಪೋರ್ಟ್, ರೆಸಿಸ್ಟೆನ್ಸು, ಪ್ರೈಸ್ ಆಕ್ಷನ್ನು, ಇದೊಂದೇ ಇಲ್ಲಿ ಆಕ್ಚುಲಿ ವರ್ಕ್ ಆಗೋದು. ಬಟ್ ಅದ್ರಲ್ಲೂ ಈಗ ಸ್ವಲ್ಪ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಸ್ಪೈಕ್ ಬರೋದು, ಸ್ಟಾಪ್ ಲಾಸ್ ಹಂಟ್ ಮಾಡ್ಬಿಟ್ಟು ಎಲ್ಲಾರ್ದು ತಿನ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಒಂದು ಟ್ರೇಡ್ ಮಾಡಿ ಸಾಕು. ಒಂದೇ ಒಂದು ಪ್ಲಾನ್ ಮಾಡ್ಕೊಳ್ಳಿ, ಒಂದು ಟ್ರೇಡ್ ಮಾಡಿ, ಸಕ್ಸಸ್ಫುಲ್ ಆಗಿ, ಕನ್ಸಿಸ್ಟೆನ್ಸಿ ಆಗಿ, ಪ್ರಾಫಿಟಬಲ್ ಆಗೇ ಆಗ್ತೀರಾ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಬಾಯ್.